ನಮಸ್ಕಾರ. ಈ ಒಂದು ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು, ಲೈಫಲ್ಲೇ ಸೆಟ್ಲಾಗ್ಬಿಡ್ತೀರಾ. ಜೀವನದಲ್ಲಿ ನಾವು ಸೆಟ್ಲಾಗಬೇಕು ಅಂತಿರ್ತೀರಲ್ಲ, ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ, ದಾರಿ ತೋರಿಸ್ತಿರ್ತೀವಿ ಅಷ್ಟೇ. ಜ್ಯೋತಿಷ್ಯ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ, ಕಷ್ಟದಲ್ಲಿದ್ದರಿಗೆ ದಾರಿ ತೋರಿಸೋದೇ ಜ್ಯೋತಿಷ್ಯ. ಹಾಗಾಗಿ ಯಾವ ಜ್ಯೋತಿಷಿಗಳು ದೇವರಲ್ಲ, ಯಾರೂ ಪವಾಡ ಮಾಡಲ್ಲ. ಜ್ಯೋತಿಷ್ಯ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ತೋರಿಸುವ ಒಂದು ಮಾರ್ಗದರ್ಶನ ಇದ್ದಂತೆ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು, ನಿಮ್ಮ ಜೀವನದಲ್ಲಿ ಸೆಟ್ಲಾಗ್ಬಿಡ್ತೀರ, ಲೈಫಲ್ಲೇ ಸೆಟ್ಲಾಗ್ಬಿಡ್ತೀರ. ಯಾಕೆಂದರೆ ಈ ಒಂದು ದೇವಸ್ಥಾನದಲ್ಲೇ ಇರೋ ತಾಯಿಗೆ ಅಷ್ಟಕ್ಕೊಂದು ಶಕ್ತಿ, ತಾಕತ್ತು, ಪವರ್ ಇದೆ. ಯಾವುದು ಗೊತ್ತಾ ಅದು ದೇವಸ್ಥಾನ? ದಾವಣಗೆರೆ ನಗರದ ದುಗ್ಗಮ್ಮನ ದೇವಸ್ಥಾನ, ದಾವಣಗೆರೆ ದುರ್ಗಾಂಬಿಕಾ ದೇವಸ್ಥಾನ, ದಾವಣಗೆರೆ ನಗರದ ದುಗ್ಗಮ್ಮ ದೇವಸ್ಥಾನ ಅಂತ ಹೇಳ್ತೀವಿ. ತುಂಬ ಪವರ್ಫುಲ್ ದೇವಸ್ಥಾನ. ದಾವಣಗೆರೆಯಲ್ಲಿ ಇರೋರಿಗೆ ಈ ಒಂದು ದೇವಸ್ಥಾನದ ಮಹಿಮೆ, ಪವಾಡ ಎಂಥದ್ದು ಅಂತ ಗೊತ್ತು. ಖಂಡಿತವಾಗ್ಲೂ ವಿಡಿಯೋ ನೋಡ್ತಾ ಇದ್ದವರು ದಾವಣಗೆರೆ ಜನಗಳು ಲೈಕ್ ಮಾಡೇ ಮಾಡ್ತಾರೆ, ಖಂಡಿತವಾಗ್ಲೂ. ಯಾಕೆಂದರೆ ಈ ದಾವಣಗೆರೆ ದುಗ್ಗಮ್ಮ ಅಂತಂದರೆ ತುಂಬ 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 ಶಕ್ತಿಶಾಲಿ ನಗರ ದೇವತೆ. ಈ ಒಂದು ದೇವಸ್ಥಾನಕ್ಕೆ ನಡ್ಕಣರು, ಈ ಒಂದು ದೇವಿಗೆ ನಡ್ಕಣರು ದಾವಣಗೆರೆಯಲ್ಲಿ ಲೈಫಲ್ಲೇ ಸೆಟ್ಲಾಗ್ಬಿಟ್ಟಿದ್ದಾರೆ. ಲೈಫಲ್ಲೇ ಸೆಟ್ಲಾಗಬೇಕಂತಂದರೆ ಎಸ್ಪೆಷಲಿ ನಗರದ ದೇವತೆ ಅಂತ ಕರೀತಾರೆ. ದುಗ್ಗಮ್ಮನ ದೇವಸ್ಥಾನ, ದಾವಣಗೆರೆ ದುರ್ಗಾಂಬಿಕಾ ದೇವಸ್ಥಾನ, ಯಾರು ಕೇಳಿದರೂ ಹೇಳ್ತಾರೆ ನಿಮಗಲ್ಲಿ. ಈ ಒಂದು ದೇವಸ್ಥಾನಕ್ಕೆ ಹುಣ್ಣಿಮೆ ಶುಕ್ರವಾರ, ಅಮಾವಾಸ್ಯೆ ಶುಕ್ರವಾರಗಳಂದು ಹೋಗಿ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ, ಲೈಫಲ್ಲಿ ಸೆಟ್ಲಾಗೇ ಆಗ್ತೀರಾ. ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಜ್ಯೋತಿಷ್ಯ ಇರೋದು ಕತ್ತಲಿನಿಂದ ಬೆಳಕಿನೆಡೆಗೆ ತೋರಿಸುವ ಮಾರ್ಗ ಅಷ್ಟೇ. ಯಾವ ಜ್ಯೋತಿಷ್ಯಗಳು ದೇವರಲ್ಲ, ಯಾರೂ ಪವಾಡ ಮಾಡಲ್ಲ, ಯಾರೂ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ, ನಿಮ್ಮ ಒಂದು ಸಾಲಬಾಧೆಗಳು ನಿವಾರಣೆ ಯಾರೂ ಮಾಡಲ್ಲ. ಜ್ಯೋತಿಷ್ಯ ಫಾರ್ ಕತ್ತಲೆಯಿಂದ ಬೆಳಕಿನೆಡೆಗೆ. ಇವಾಗ ನಮ್ಮ ಮಗಂದು ಮದುವೆ ಆಗಬೇಕು, ಇಂಥ ಪರಿಹಾರ ಮಾಡ್ಕೊಳ್ಳಿ. ನಮ್ಮ ಮಗಳಿಗೆ, ನಮ್ಮ ಮಗನಿಗೆ ಮದುವೆ ಆಗಬೇಕು, ಈ ರಾಶಿ ನಕ್ಷತ್ರ ಕಂಪ್ಯಾಟಬಿಲಿಟಿ, ಈ ರಾಶಿ ನಕ್ಷತ್ರದ ಹುಡುಗ ವಧುನ ನೋಡಿ ಮದುವೆ ಮಾಡ್ಕೊಳ್ಳಿ. ಇಂಥ ಕಡೆ ಹೋದರೆ ಉದ್ಯೋಗ ಸಿಗುತ್ತೆ. ನಿಮ್ಮದು ಒಂದು ಶ್ರಮ ಅನ್ನೋದೊಂದಿರಬೇಕು, ನಿಮ್ಮದು ಸೆಲ್ಫ್ ಎಫರ್ಟ್ ಅನ್ನೋದೊಂದಿರಬೇಕು. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಆಯ್ಕೆಗಳು ಸರಿಯಾಗಿರಲಿ, ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿ ಇಟ್ಕೊಳ್ಳಿ. ನಾನು, ನಂದು ಅಹಂಕಾರ, ದುರಹಂಕಾರ ಅಂತ ಇದ್ದರೆ ಮನುಷ್ಯ ಕೆಳಗಡೆ ಬಿದ್ದುಬಿಡ್ತಾನೆ, ಅವಾಗ ಎತ್ತಕ್ಕೆ ಯಾರೂ ಬರಲ್ಲ. ಸೊ ಹಿಂಗಾಗಿ ನಿಮ್ಮ ಆಯ್ಕೆಗಳೇ ಖಂಡಿತವಾಗಲೂ ನಿಮ್ಮನ್ನು ಲಕ್ಷಾಧಿಪತಿಯನ್ನಾಗಿ, ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತೆ. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ. ಜ್ಯೋತಿಷ್ಯದಿಂದ ಇದು ಭಾಳ ಅದ್ಭುತವಾದ ಪವರ್ಫುಲ್ ಪರಿಹಾರ. ದಾವಣಗೆರೆ ದುಗ್ಗಮ್ಮನ ದೇವಸ್ಥಾನ, ದಾವಣಗೆರೆ ದುರ್ಗಾಂಬಿಕಾ ದೇವಸ್ಥಾನ. ಯಾವತ್ತೇ ಹೋಗೋದಾದರೂ ಹುಣ್ಣಿಮೆ ಶುಕ್ರವಾರ, ಅಮಾವಾಸ್ಯೆ ಶುಕ್ರವಾರದಂದು ಹೋಗಿ ದೇವರ ಮುಂದೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ನಿಮ್ಮ ಒಂದು ಇಷ್ಟಾರ್ಥಗಳು. ಖಂಡಿತವಾಗ್ಲೂ ಲೈಫಲ್ಲೇ ಸೆಟ್ಲು ಆಗೇ ಆಗ್ತೀರಾ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.